ಅವರೊಬ್ಬರು ಕಲಾವಿದರಲ್ಲದೆ ಅಷ್ಟೇ ನಮ್ಮ ಮನೆ ಮಗ ಅಂತ ಪ್ರತಿ ಕರ್ನಾಟಕ ಜನತೆ ಕೂಡ ಅವ್ರನ್ನ ಪ್ರೀತಿಸಿ ಗೌರವಿಸಿ ಆರಾಧಿಸಿ ಪೂಜಿಸ್ತಕ್ಕಂಥ ಇವತ್ತಿನ ದಿನ ಪುನೀತ್ ಅವ್ರಿಗಿದೆ. ಆ ಭಾಗ್ಯ ಅವ್ರಿಗೆ ಸಿಕ್ಕಿದೆ. 1ರಿಂದ 10ನೇ ತರಗತಿ ಒಳಗಡೆ ಯಾವ್ದಾದ್ರು ಒಂದು ತರಗತಿನಲ್ಲಿ ಒಂದು ಪಠ್ಯವನ್ನ ಅಳವಡಿಸಿ ಅನ್ನೋ ಒಂದು ದೊಡ್ಡ ಕೂಗನ್ನ ಎತ್ತಿದ್ದೀರಾ. ಯಾವ ತರ ರೆಸ್ಪಾನ್ಸ್ ಬರ್ತಾ ಇದೆ? ಈಗ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಒಪ್ಪಿ ಪತ್ರ ಬರೆದಿದ್ದಾರೆ. ನಮಗೆ ಸಪ್ಪಾಜಿ ಯಡಿಯೂರಪ್ಪನವರು ಬೆಂಬಲ ಕೊಟ್ಟಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಸಹ ಬೆಂಬಲ ಕೊಟ್ಟಿದ್ದಾರೆ. 10ನೇ ವಯಸ್ಸಿಗೆ ರಾಷ್ಟ್ರ ಮಟ್ಟದ ಗುರುತಿಸಿಕೊಂಡು ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. 1985ರಲ್ಲಿ ಬೆಟ್ಟದ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಆದ್ರೆ ನಿಜಕ್ಕೂ ಅವರು ಇಲ್ಲ ಅನ್ನೋದಂತೂ ನಮ್ಮ ಜೀವಮಾನದಲ್ಲಿ ಯಾವತ್ತೂ ನಾವು ನೆನೆಸ್ಕೊಳ್ಳೋದಿಲ್ಲ. ಅವ್ರು ಇದ್ದಾರೆ ಅಂತಾನೆ ಅನ್ಕೊಂಡಿರೋದು. ಅವ್ರು ಇದ್ದಾರೆ, ಯಾಕಂದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಅವ್ರು ಇದ್ದಾರೆ. ಮನೆಯಲ್ಲಿ ದೇವ್ರ ಫೋಟೋ ಇಡದೇ ಇದ್ರು ಕೆಲವ್ರ ಮನೆಯಲ್ಲಿ ಪುನೀತ್ ಫೋಟೋ ಇಟ್ಕೊಂಡಿರ್ತಕ್ಕಂಥ ಕೆಲವು ಉದಾಹರಣೆಗಳು ನಮ್ಮಲ್ಲಿವೆ. ಅಂದ್ರೆ ನೀವು 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಅಪ್ಪು ಸರ್ ಅವರ ಜೀವನ ಚರಿತ್ರೆ ಕುರಿತು ಒಂದು ಪಠ್ಯ ಬರಬೇಕು ಅಂತ ನಿಮ್ಮ ಡಿಮ್ಯಾಂಡ್. 6ನೇ ತರಗತಿ ಕನ್ನಡ ಪಠ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಪಠ್ಯಕ್ರಮದಲ್ಲಿ ಬಂದಿದೆ. ಗುಣಸಾಗರಿ ಪಂಡ್ರಿಬಾಯಿ ಅಮ್ಮನವ್ರದ್ದು ಸಹ ಶಾಲಾ ಕನ್ನಡ ಪಠ್ಯಕ್ರಮದಲ್ಲಿ ಬಂದಿದೆ. ಕಲಾವಿದ ಕ್ಷೇತ್ರಕ್ಕೆ ಒಂದು ಗೌರವ ಸರ್ಕಾರ ಸಲ್ಲಿಸ್ತಾ ಇದೆ. ಅದರಲ್ಲಿ ಇದೇ ರೀತಿ ಪ್ರಮುಖವಾಗಿ ಅಪ್ಪು ಅವ್ರದ್ದು ಒಂದು ಬರಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಸಿನಿಮಾ ರಂಗದಲ್ಲಿ ಜೋಗಿ ಪ್ರೇಮಣ್ಣವ್ರು ಭೇಟಿ ಮಾಡಿದ್ವಿ. ನಮ್ಗೆ ಇಷ್ಟು ಕೆಲ್ಸಕ್ಕೂ ಬೆನ್ನುಲುಬಾಗಿ ನಿಂತು ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದಂಥ ಮೊದಲಿಗರು ನಮ್ಗೆ ಅವರೇ ಜೋಗಿ ಪ್ರೇಮಣ್ಣವರು. ದರ್ಶನ್ ಸರೂ ಅಷ್ಟು ಪ್ರೀತಿಸ್ತಾರೆ. ಆ ಒಂದು ಪುನೀತ್ ನಮ್ಮನ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರನ್ನ ಒಳಗಡೆ ಬಿಡಲಿಲ್ಲ ಅಂತ ಅಲ್ಲಿ ಪೊಲೀಸರು. ಆವಾಗ ಅವರು ನಮ್ಗೆ ನೀವೇನು ಚೇರ್ ಹಾಕೋದು ಬೇಡ, ಏನು ಬೇಡ, ಸೈಡಲ್ಲಿ ಜಾಗ ಕೊಟ್ಬಿಡಿ, ನಿಂತ್ಕೊಂಡು ನೋಡ್ಕೊತೀವಿ ನಾವು. ನಾನು ಸರ್ಕಾರಕ್ಕೆ ನಿಮ್ಮ ಗುಡ್ ನ್ಯೂಸ್ ವಾಹಿನಿ ಮೂಲಕ ಅಪ್ಪುವನ್ನು ಪಠ್ಯಕ್ಕೆ ತರೋದ್ರಿಂದ ನಮ್ಮಂಥ ಯುವಕರಿಗೆ ಮಕ್ಕಳಿಗೆ ಆದರ್ಶವಾಗಿರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅಂದರೆ ಮಕ್ಕಳ ಮನಸ್ಸಲ್ಲೂ ಅಷ್ಟೊಂದು ಪ್ರೀತಿ ಇರ್ತಕ್ಕ, ವಿಶ್ವಾಸನ ಆಳವಾಗಿ ಬೇರಿರ್ತಕ್ಕಂಥದ್ದು. ನಿಜಕ್ಕೂ ಈಗ ನಾವು ಸಾಮಾನ್ಯವಾಗಿ ಮಕ್ಕಳ ದೇವರು ಸಮಾನ ಅಂತೀವಿ. ಈಗ ಮಕ್ಕಳ ಮನಸ್ಸಲ್ಲಿ ದೇವರೇ ಇದ್ಮೇಲೆ ನಾವು ಇನ್ಯಾವ ದೇವ್ರು ಹುಡ್ಕೋಣ ಸರ್? ಬರೀ ಬೇರೆ ಅಭಿಮಾನಿಗಳು, ಬೇರೆ ಮನೆಯವ್ರು ಬಿಡಿ, ಸ್ವತಃ ಅವ್ರ ತಂದೆ ತಾಯಿನೇ ಕಾಣಿಸಿದ್ದಾರೆ. ಈಗ ಮೊನ್ನೆ ವಿಡಿಯೋ ನೋಡಿದೆ, ಪಾಪ ಅವ್ರ ತಾಯಿ ಕೂಡ ಅಳ್ತಾ ಇದ್ರು. ಅವರ ತಂದೆಗೂ ಕೂಡ ಏನು ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆ ದಾಖಲಾಗಿದ್ದಾರೆ ಈ ಒಂದು ಸಮಸ್ಯೆಯಿಂದ. ದರ್ಶನ್ ಸರೇ ಆಲ್ರೆಡಿ ಹೇಳಿದ್ದಾರೆ, 100 ವರ್ಷ ಹೋದ್ರೂ ದೊಡ್ಡ ಮನೆನೇ ಅಂತ. ಅವರೇ ಅದನ್ನು ಹೇಳಿದ ಮೇಲೆ ಇಂಥವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದರ್ಶನ್ ಸರ್ ಬಗ್ಗೆ ನಮಗೂ ಗೌರವ ಇದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ಇನ್ನೇನು 1 ವರ್ಷ ತುಂಬ್ತಾ ಇದೆ. ಇದರ ನಡುವೆ ಅವರ ಅಭಿಮಾನಿಗಳು ಡಿಫ್ರೆಂಟ್ ಆಗಿ ಅವ್ರಿಗೆ ಏನಾದರೂ ಒಂದು ರೆಸ್ಪೆಕ್ಟನ್ನು, ಗೌರವವನ್ನು ಸಲ್ಲಿಸಬೇಕು ಅಂತೇಳಿ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಯಾಕಂದರೆ ಅಪ್ಪು ಸರ್ ಅವರು ನಮ್ಮೊಟ್ಟಿಗೆ ಇದ್ದಾಗ ಯಾವ ಥರ ಇದ್ದರು, ನಂತರ ನಮ್ಮನ್ನು ಅಗಲಿದ ನಂತರ ಅವರು ಸಮಾಜಕ್ಕೆ ಕೊಟ್ಟಂತಹ ಸಾಮಾಜಿಕ ಸೇವೆಗಳು ಮತ್ತು ಅವರ ಸಂದೇಶಗಳು ನಿಜವಾಗ್ಲೂ ಜಗಜ್ಜಾಹೀರಾಗಿದೆ. ನಿಜವಾಗ್ಲೂ ಬದುಕಿದ್ರೆ ಅಪ್ಪು ಸರ್ ಹತ್ರ ನಾವು ಬದುಕಬೇಕಪ್ಪ ಅನ್ನೋ ಮಟ್ಟಕ್ಕೆ ಯುವಕರು, ಜನಗಳು ಇವತ್ತು ಯೋಚನೆ ಮಾಡೋ ಮಟ್ಟಕ್ಕೆ ಮನುಷ್ಯ ಬದುಕಿ ನಮ್ಮೊಟ್ಟಿಗೆ ಒಂದಷ್ಟು ದಿನ ಇದ್ದು ಇವತ್ತು ಅವರ ಶಾಶ್ವತ ನೆನಪುಗಳನ್ನು ನಮ್ಮೊಟ್ಟಿಗೆ ಬಿಟ್ಟು ಹೋಗಿದ್ದಾರೆ. ಈಗ ಒಂದು ಗಂಭೀರವಾದ ವಿಚಾರ ಚರ್ಚೆ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಚರಿತ್ರೆಯನ್ನು ಕುರಿತು ಈಗ ಕನ್ನಡ ಪುಸ್ತಕಗಳಲ್ಲಿ, ಅಂದರೆ ಶಾಲಾ ಕಾಲೇಜಿನ ಪುಸ್ತಕಗಳಲ್ಲಿ ಅವರ ತಂದೆ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿ ಚಿತ್ರಣದ ಬಗ್ಗೆ ಒಂದಷ್ಟು ಪಾಠಗಳು ಬಂದಿದೆ. ಅದೇ ರೀತಿ ಪುನೀತ್ ರಾಜ್ಕುಮಾರ್ ರವರ ಜೀವನ ಚರಿತ್ರೆಯನ್ನು ಕುರಿತಂತಹ ವಿಚಾರಗಳನ್ನು ಪಠ್ಯದಲ್ಲಿ ಅಳವಡಿಸಬೇಕು ಅಂತೇಳಿ ಒಂದು ದೊಡ್ಡ ಕೂಗು ಎದ್ದಿದೆ. ಹೀಗಾಗಿ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ದೇವರಾಜ ಅರಸು ಅನ್ನೋ ಒಬ್ಬರು ಅಭಿಮಾನಿ, ಅಪ್ಪುರವರ ಹೆಸರು ಚಿರಾಯುವಾಗಿ ಉಳಿಬೇಕು, ಸೂರ್ಯಚಂದ್ರ ಇರೋ ತನಕನೂ ಉಳಿಬೇಕು. ಪ್ರಮುಖವಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಪ್ಪು ಸರ್ ಒಂದು ರೀತಿ ಇನ್ಸ್ಪಿರೇಷನ್ ಆಗಬೇಕು. ಅವರ ಜೀವನ ಚರಿತ್ರೆಗಳು, ಅವ್ರು ಮಾಡಿದಂಥ ಸಮಾಜ ಸೇವೆ ಮತ್ತು ಒಬ್ಬ ವ್ಯಕ್ತಿಯಾಗಿ ಸಮಾಜದಲ್ಲಿ ಯಾವ ರೀತಿ ಬದುಕಿದ್ರು ಅನ್ನೋ ಸಂದೇಶ ಕಾಲೇಜಿನ ಅಥವಾ ಶಾಲಾ ವಿದ್ಯಾರ್ಥಿಗಳಿಗೆ ಹೋದರೆ ಅವ್ರ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಾಗ್ತದೆ, ಒಂದಷ್ಟು ಸಮಾಜ ಸೇವೆಗಳನ್ನು ಮಕ್ಕಳು ಮೈಗೂಡಿಸ್ಕೊಳ್ತಾರೆ ಅನ್ನೋ ಒಂದು ಆಸೆಯಿಂದ ಅವರು ಸಾಕಷ್ಟು ಗಣ್ಯ ವ್ಯಕ್ತಿಗಳನ್ನು ಸಂಪರ್ಕವನ್ನು ಮಾಡಿದ್ದಾರೆ. ಅಪ್ಪು ಸರ್ ಅವರ ನೆನಪಿಗಾಗಿ ಅಪ್ಪು ಸರ್ ಅವರ ಜೀವನ ಚರಿತ್ರೆಯನ್ನು ಹೊಂದಿರತಕ್ಕಂಥ ವಿಚಾರಗಳನ್ನು ಪಠ್ಯದಲ್ಲಿ ಅಳವಡಿಸಬೇಕು ಅಂತೇಳಿ ಒಂದು ದೊಡ್ಡ ಕೂಗನ್ನು ಎದ್ದಿದ್ದಾರೆ. ಸೊ ಇವತ್ತು ಅಪ್ಪುರವರ ಅಭಿಮಾನಿ ದೇವರಾಜ ಅರಸೂರವರು ನಮ್ಮೊಟ್ಟಿದ್ದಾರೆ. ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಯಾವ ರೀತಿ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ, ನಾನು ಅವರಿಂದನೇ ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್ ನಮಸ್ಕಾರ. ನಂದು ಮೂಲ ಪ್ರಶ್ನೆ, ಯಾಕಂದರೆ ಹೇಳಿ ಕೇಳಿ ದೇವರಾಜ ಅರಸು ಅಂತ ಹೇಳಿದ್ರೆ ನಮ್ಮ ಮೈಸೂರು ಭಾಗಕ್ಕೆ, ಇಡೀ ರಾಜ್ಯಕ್ಕೆ ತಟ್ಟಂತ ನೆನಪು ಬರ್ತಾರೆ. ಹುಣಸೂರಿನಿಂದ ಸ್ಪರ್ಧೆ ಮಾಡಿ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಅವ್ರು ಎಷ್ಟು ಕೆಲಸ ಮಾಡಿದ್ರು ಅಂತ. ನೀವು ಅಪ್ಪು ಸರ್ ಅವರ ಅಭಿಮಾನಿ, ಅದೇಕೆ ದೇವರಾಜ್ ಅರಸು ಅಂತ ಹೆಸರನ್ನ ಇಟ್ಕೊಂಡಿದ್ದೀರಾ ಅಂತ? ಸರ್, ನಾವು ಅವ್ರ ಅಭಿಮಾನಿ ಆದಾಗಿಂದ ಇಟ್ಕೊಂಡಂತ ಹೆಸರು. ಅವ್ರ ಅರಸು ಸಿನಿಮಾ ನೋಡಿದ್ಮೇಲೆ ದೇವರಾಜು ಅಂತ ನನ್ನ ಹೆಸರು ಆ್ಯಕ್ಚುಲಿ. ಬಟ್ ಅವ್ರ ಅರಸು ಸಿನಿಮಾ ನೋಡಿದ್ಮೇಲೆ ನನ್ನ ಸ್ನೇಹಿತ ಇಟ್ಟಿದ್ದೆ ಹೆಸರು. ಅದು ನೀನು ಅಪ್ಪು ಅಭಿಮಾನಿ ಆಗಿರೋದ್ರಿಂದ ನೀನು ಆ ದೇವರಾಜ್ ಅರಸು ಅನ್ನೋ ಹೆಸರನ್ನ ನೀನು ಕಂಟಿನ್ಯೂ ಮಾಡ್ಕೊಳ್ಳೋ, ನಿನ್ಗೆ ಅವ್ರ ಆದರ್ಶ ಇದ್ದೇ ಇರ್ತದೆ ಅಂತ ಅವತ್ತು ಹೇಳಿದ್ರು. 10 ವರ್ಷದ ಹಿಂದೆ ಹೇಳಿದ ವಿಷಯ ಅದು. ಅವಾಗಿಂದ ನನ್ನ ಹೆಸರು ಅವಾಗಿಂದ ದೇವರಾಜ್ ಅರಸು ಅಂತಲೇ ನಾನು ಎಲ್ಲ ಕಡೆ ನಮ್ಮ ಸ್ನೇಹಿತರೆಲ್ಲ ಕರೆಯೋದು ನನ್ನ. ಸೊ ಫಿಲಮ್ ನೋಡಿದ್ಮೇಲೆ ನಿಮಗೆ ದೇವರಾಜು ಅನ್ನೋ ಹೆಸರು ಮುಂದೆ ಅಪ್ಪು ಸರ್ ಅವರ ಒಂದು ಚಲನಚಿತ್ರದ ಹೆಸರನ್ನು ಇಟ್ಕೊಳ್ತಕ್ಕಂಥ ಒಂದು ಪುಣ್ಯ ನಿಮಗೆ ಲಭಿಸಿದೆ. ಯಾವ ಕಾರಣಕ್ಕೆ? ಅರಸು ಮೂವಿಯಿಂದ ನೀವು ಯಾವ ರೀತಿ
ಹೆಸರು ಈಚೆಗೆ ಬಂತು, ಏನು ಇನ್ಸ್ಪಿರೇಷನ್ ಆಯಿತು ಅಂತ? ಅವೆಲ್ಲ ಒಂದು ರೀತಿ ಕಾಕ್ತಾಳಿ ಅಂತಾರಲ್ಲ ಹಾಗೆ ಅದು ಆ ಅಭಿಮಾನ ಅನ್ನೋದು ಇಲ್ಲಿವರೆಗೂ ನಮ್ಮನ್ನು ಅದೇ ರೀತಿ ಸೆಳ್ಕೊಂಡು ಬಂದಿದೆ ನೋಡಿ. ಅದೇ ರೀತಿ ಎಳ್ಕೊಂಡು ಇವತ್ತು ಎಷ್ಟೋ ಕೋಟ್ಯಾಂತರ ಜನ ಅಭಿಮಾನಿಗಳಿರ್ಬೋದು, ಆದರೂ ಎಲ್ಲ ಅಭಿಮಾನಿಗಳ ಪೈಕಿ ಈಗ ಎಲ್ಲರೂ ಹೇಳ್ತಿರ್ತಕ್ಕಂಥ ವಿಶೇಷವಾದ ಅಭಿಯಾನ ಮಾಡ್ತಿರೋದು ನೀವೇನದನ್ನು ಆ ಭಾಗ್ಯ ಸಿಕ್ಕಿರೋದು ನನಗೆ. ಬಹುಶಃ ನಾನು ಅವತ್ತು ಆ ಹೆಸರು ಇಟ್ಟು ಕಂಟಿನ್ಯೂ ಆದಮೇಲೆ ಆ ಯೋಗ ನನಗೆ ಸಿಕ್ತೇನೋ, ಇವ್ರನ್ನ ಅಜರಾಮರವಾಗಿ ಉಳಿಸ್ಲಿಕ್ಕೆ ಇಂಥ ಒಂದು ಹೋರಾಟ ಮಾಡಲಿಕ್ಕೆ ಶಕ್ತಿ ಸ್ಫೂರ್ತಿ ಮತ್ತು ಮತ್ತೊಬ್ಬರು ಯುವಕರಿಗೆ ಅವ್ರನ್ನ ಸ್ಫೂರ್ತಿಯಾಗಿ ಇಡ್ಲಿಕ್ಕೋಸ್ಕರ ನಾನು ಈ ಹೋರಾಟ ಮಾಡಲಿಕ್ಕೆ ನೋಡ್ತಾ ಇದ್ದೀನಿ. ತುಂಬ ಲೆಟರ್ಸ್ಗಳಿದೆ ಕನ್ನಡ ಚಿತ್ರರಂಗದವ್ರದ್ದು, ಈ ಕಡೆ ರಾಜಕಾರಣಿಗಳು, ವಿರೋಧ ಪಕ್ಷದ ನಾಯಕರುಗಳು, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಭೇಟಿ ಮಾಡಿದ್ದೀರಾ. ಭೇಟಿ ಮಾಡಿ ದಾಖಲಾತಿಗಳು ಕೊಟ್ಟಿದ್ದೀರಾ, ರೈಟಿಂಗಲ್ಲಿ ಲೆಟರ್ ಕೊಟ್ಟಿದ್ದೀರಾ. ಅಪ್ಪು ಸರ್ ಅವರ ಜೀವನ ಚರಿತ್ರೆ ಕುರಿತು 1ರಿಂದ 10ನೇ ತರಗತಿ ಒಳಗಡೆ ಯಾವ್ದಾದ್ರು ಒಂದು ತರಗತಿನಲ್ಲಿ ಒಂದು ಪಠ್ಯವನ್ನು ಅಳವಡಿಸಿ ಅನ್ನೋ ಒಂದು ದೊಡ್ಡ ಕೂಗನ್ನೇ ಎತ್ತಿದ್ದೀರಾ. ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ ಈ ಮುಖ್ಯಮಂತ್ರಿಗಳು, ಸಚಿವರುಗಳು ಜೊತೆಗೆ ಬೇರೆ ಬೇರೆ ರಾಜಕಾರಣಿಗಳಿಂದ ಯಾವ ಥರ ರೆಸ್ಪಾನ್ಸ್ ಬರ್ತಾ ಇದೆ? ಯಾರ್ಯಾರನ್ನು ಭೇಟಿ ಮಾಡಿ? ಈಗಾಗಲೇ ನಾವು ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯ ಸಾಹೇಬ್ರನ್ನು ಫಸ್ಟ್ ಭೇಟಿ ಮಾಡಿದ್ವಿ. ಇದ್ರ ಬಗ್ಗೆ ಈ ರೀತಿ ಅಪ್ಪು ಅವ್ರಿಗೆ ಒಂದು ಶಾಲಾ ಕನ್ನಡ ಪಠ್ಯಕ್ರಮದಲ್ಲಿ ತರಬೇಕು, ಸೊ ಹಾಗಾಗಿ ನಮಗೆ ಸಹಕಾರ ಮಾಡಿ ಇದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಿ ತಾವು ಗಮನ ಹರಿಸೋಕ್ಕೆ ಪತ್ರ ಬರೀಬೇಕು ಅಂತೇಳಿ ನಾವು ಫಸ್ಟ್ ಅವ್ರು ಮನವಿ ಕೊಟ್ವಿ. ಬಹುಶಃ ಅವ್ರು ನೋಡೋಕೆ ತುಂಬ ಖುಷಿ ಆದರು. ನಮ್ಮ ಕಾಡ್ನವ್ರೆ, ನಮ್ಮ ಕಾಡ್ನವ್ರು, ಅವರು ನೀನು ನಮ್ಮ ಕಾಡ್ನವನೇ, ಹೋರಾಟ ಮಾಡು, ಒಳ್ಳೆ ವ್ಯಕ್ತಿ ಬಗ್ಗೆ ಮಾಡ್ತಾ ಇದೆಯಾ, ಒಳ್ಳೇದಾಗಲಿ ಅಂತೇಳಿ ಅವರು ಹಾಗಾಗಿ CM ಸಾಹೇಬ್ರಿಗೆ ಒಂದು ಪತ್ರ ಬರೆದು ನಮಗೂ ಕೊಟ್ಟಿದ್ದಾರೆ. ಅವ್ರದ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಆಮೇಲೆ ಅದಾದ ನಂತರ ಅಪ್ಪಾಜಿ ಯಡಿಯೂರಪ್ಪನವ್ರನ್ನೂ ಭೇಟಿ ಮಾಡಿದ್ವಿ. ಅವರು ಸಹ ನೋಡಿದ್ರು, ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಒಳ್ಳೆ ವ್ಯಕ್ತಿ ಬಗ್ಗೆ ಹೋರಾಟ ಮಾಡ್ತೀರಾ, ಒಳ್ಳೇದಾಗಲಿ ನಿಮಗೆ ಅಂತೇಳಿ ಅವರು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಆಮೇಲೆ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವ್ರನ್ನೂ ಭೇಟಿ ಮಾಡಿದ್ದೀವಿ. ಚಿತ್ರರಂಗದಲ್ಲಿ ಗುರುತಿಸ್ಕೊಂಡವರು, ಮಗ ನಟ ಆಗಿದ್ದಾರೆ, ಅವರು ನಿರ್ಮಾಪಕರಾಗಿ ಇದ್ದವರು. ಹೇಳಿ ಕೇಳಿ ಕುಮಾರಸ್ವಾಮಿ ಅವರು ಸ್ವಲ್ಪ ಮಾನವೀಯ ಅಂತಃಕರಣಗಳಿಗೆ ಬೇಗ ಮರುಗ್ತಾರೆ. ಯಾವ ಥರ ಇತ್ತು ರೆಸ್ಪಾನ್ಸ್ ಕುಮಾರಸ್ವಾಮಿ ಅವ್ರದ್ದು ಅಪ್ಪು ಸರ್ ಬಗ್ಗೆ? ಅದರಲ್ಲಿ ಪಠ್ಯವಾಗಿ ಅವರ ಜೀವನ ಚರಿತ್ರೆಯನ್ನು ಅಳವಡಿಸಬೇಕು ಅನ್ನೋ ವಿಚಾರದಲ್ಲಿ ಯಾವ ಥರ ರೆಸ್ಪಾನ್ಸ್ ಬಂತು? ಅವರು ರಾಜಕಾರಣದಿಂದ ಆಚೆಗೂ ಸಿನಿಮಾ ರಂಗದಲ್ಲೂ ಅವ್ರದೇ ಆದ ಅವ್ರ ಅದೋ ಕ್ಷೇತ್ರದಲ್ಲಿ ಅವ್ರದ್ದು ಸೇವೆ ಸಲ್ಲಿಸವ್ರೆ. ಸಾಕಷ್ಟು ಸಿನಿಮಾಗಳಿಗೆ ನಿರ್ಮಾಪಕರ ಕೆಲಸ ಮಾಡೋರೆ. ಅವರ ಪುತ್ರರು ಸಹ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಹಾಗೆ ಚಿತ್ರಕಲಾ ರಸಿಕರ ಮೇಲೆ ಅವ್ರಿಗೂ ಒಂದು ವಿಶೇಷವಾದ ಗೌರವ ಇದೆ. ವಿಶೇಷವಾಗಿ ದೊಡ್ಡ ಮನೆ ಮೇಲೆ ಎಲ್ಲರಿಗೂ ವಿಶೇಷವಾದ ಗೌರವ ಇದೆ. ಅದರಲ್ಲೂ ಅಪ್ಪು ಅವ್ರಿಗೆ ಇನ್ನೂ ಹೆಚ್ಚಾಗೇ ಇದೆ ಕೂಡ. ಸೊ ಅವರು ಸಹ ಇದಕ್ಕೆ ಬೆಂಬಲ ಕೊಡ್ತೀವಿ ಅಂತೇಳಿ ಅವ್ರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅವರು ಕೂಡ ಇಷ್ಟರಲ್ಲಿ ಮುಖ್ಯಮಂತ್ರಿ ಪತ್ರ ಬರೋಕ್ಕೆ ಎಲ್ಲ ರೀತಿ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಸಿನಿಮಾ ರಂಗದಲ್ಲಿ ಜೋಗಿ ಪ್ರೇಮಣ್ಣ ಅವ್ರು ಭೇಟಿ ಮಾಡಿದ್ವಿ. ನಮ್ಗೆ ಇಷ್ಟು ಕೆಲಸಕ್ಕೂ ಬೆನ್ನುಲುಬಾಗಿ ನಿಂತು ಬೆನ್ನು ತಟ್ಟಿ ಆಶೀರ್ವಾದ ಮಾಡಿದಂಥ ಮೊದಲಿಗರು ನಮ್ಗೆ ಜೋಗಿ ಪ್ರೇಮಣ್ಣ ಅವರೇ ನಮ್ಗೆ ಆಶೀರ್ವಾದ ಮಾಡಿದ್ದು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇದು ಹೀಗೆ ಮುಂದುವರ್ಸ್ಕೊಂಡೋಗಿ ಬರಲಿ, ಅಂಥ ವ್ಯಕ್ತಿತ್ವ ಇರೋಂಥವ್ರು ಬರಲಿ, ಒಳ್ಳೇದಾಗಲಿ ಅಂತ ನಾವು ಅವ್ರು ನಮಗೂ ಬೆಂಬಲ ಕೊಟ್ಟಿದ್ದಾರೆ. ಅದಾದ ನಂತರ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೂ ಭೇಟಿ ಮಾಡಿದ್ದೀವಿ. ಅವ್ರಿಗೂ ವಿಶೇಷವಾದ ಮನವಿ ಕೊಟ್ಟಿದ್ದೀವಿ. ಅವರು ಸಹ ಈ ಕಮಿಟಿಲಿ ಇಷ್ಟರಲ್ಲೇ ಚರ್ಚೆ ಮಾಡಿ ಅವರು ಕೂಡ ಮುಖ್ಯಮಂತ್ರಿ ಪತ್ರ ಬರೆಯೋದ್ರ ಜೊತೆಗೆ 29ನೇ ತಾರೀಕು ನಾವು ಒಂದು ಬೃಹತ್ ರ್ಯಾಲಿ ಮಾಡಿ ಇಷ್ಟೆಲ್ಲ ಮನವಿ ಲೆಟರ್ಗಳನ್ನ ನಾವು ಕಲೆಕ್ಟ್ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಒಂದು ಸಮಯ ನಿಗದಿ ಮಾಡಿ 29ನೇ ತಾರೀಕು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಅವರ ಸಂಘ ಸಂಸ್ಥೆ ಎಲ್ಲ ಸೇರಿ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಈ ಮನವಿನ ವಿಶೇಷವಾಗಿ ಕೊಡಬೇಕು ಅನ್ನೋದು ಒಂದು ಬೃಹತ್ ಯೋಜನೆ ಇದೆ ನಮ್ಮದು. 29ಕ್ಕೆ ಅವರ 1ನೇ ಪುಣ್ಯ ಸ್ಮರಣೆಗೆ. ಆ್ಯಕ್ಚುಲಿ ಈ ಅಭಿಯಾನ ಸ್ಟಾರ್ಟ್ ಮಾಡಿ ನನಗೆ 1 ವರ್ಷ ಆಗಿದೆ. 1 ವರ್ಷ ಅವರ 11ನೇ ದಿನಕ್ಕೆ ಕಂಠೀರವ ಸ್ಟುಡಿಯೋ ಮುಂಭಾಗ ನಾನು ಇದನ್ನ ಅಭಿಯಾನ ಸ್ಟಾರ್ಟ್ ಮಾಡಿದೆ. ಅವತ್ತಿಗೆ ಗುಡ್ ರೆಸ್ಪಾನ್ಸ್ ಇತ್ತು ಪಬ್ಲಿಕ್ಕಿಂದ. ನನಗೆ ಒಳ್ಳೆ ಕೆಲಸ ಮಾಡ್ತಿದ್ರೆ ಮಾಡಿ ಅಂತ ಸಹಿ ಸಂಗ್ರಹನೇ ಮಾಡಿದ್ದೀನಿ ನಾನು ಪೂರ್ತಿ. ಸಾವಿರಾರು ಜನ ಎಲ್ಲರೂ, ಪ್ರತಿಯೊಬ್ಬರು ಪುಟ್ಟ ಮಕ್ಕಳಿಂದ ದೊಡ್ಡವರವರೆಗೂ ವಯೋವೃದ್ಧರವರೆಗೂ ನನಗೆ ಅಭಿಪ್ರಾಯ ಸಂಗ್ರಹ ಸಹಿ ಮಾಡಿ ಈ ಕೆಲಸಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಮಗೆ ಸಹಕಾರ ಮಾಡಿದ್ದಾರೆ. ಅದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸಹ ಭೇಟಿ ಮಾಡಿದ್ವಿ. ಕನ್ನಡ ಪಠ್ಯಕ್ರಮಕ್ಕೆ ಅವ್ರದ್ದೇ ಆದಂಥ ಒಂದು ಕೆಲವು ಇರ್ತವೆ. ಸೊ ಹಾಗಾಗಿ ಅವ್ರಿಗೂ ಭೇಟಿ ಮಾಡಿ ಇದ್ರ ಬಗ್ಗೆ ಮನವಿ ಕೊಟ್ಟಿದ್ದೀವಿ. ಅವರು ನಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಯಾರಾದರೂ ಶಿವಣ್ಣ, ರಾಘಣ್ಣ ಅಥವಾ ಅಶ್ವಿನಿ ಮೇಡಮ್ನವರು ಇವ್ರನ್ನೇನಾದರೂ ಭೇಟಿ ಮಾಡಿದ್ರೆ ನೀವೊಂದು ಅಭಿಯಾನದ ವಿಚಾರ ಅವ್ರ ಕಿವಿಗೆ ಬಿದ್ದಿದೆಯಾ ಅಂತ ಹೇಳಿ? ಬಹುಶಃ ಬಿದ್ದಿರ್ಬೋದು ಅಂತ ಅನಿಸುತ್ತೆ, ಬಟ್ ನಾನು ಯಾವತ್ತು ಭೇಟಿ ಮಾಡಿಲ್ಲ. ಬಟ್ ಇದು ಅಭಿಮಾನಿಯಾಗಿ ಮಾಡ್ತಿರೋಂಥ ಕೆಲಸ, ನಾನು ಅಭಿಮಾನದ ಕೆಲಸ ಮುಗಿದ ಮೇಲೆ ಖಂಡಿತ ಅವ್ರ ಆಶೀರ್ವಾದ ನಮಗೆ ಬೇಕು. ಯಾಕಂದ್ರೆ ನಾವು ಅವ್ರ ಮನೇನ ಅವಾಗಿಂದು ನಮ್ಮ ತಂದೆ ಕಾಲದಿಂದ ದೊಡ್ಡ ಮನೇನ ಗೌರವಿಸ್ತೀವಿ, ಪ್ರೀತಿಸ್ತೀವಿ. ಅದರಿಂದ ನಾವು ಕೂಡ ಅಪ್ಪುವನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ನಾವು ಅವ್ರ ಅಭಿಮಾನಿಯಾಗಿ ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ಸೊ ಅವಕಾಶ ಸಿಕ್ಕಿದ್ರೆ ಭೇಟಿ ಮಾಡ್ತೀನಿ ಖಂಡಿತ. ನನಗೂ ಆ ಬಯಕೆ ಇದೆ, ಹೋಗಬೇಕು, ಭೇಟಿ ಮಾಡಬೇಕು ಅಂತ. ಈಗ ಅಪ್ಪು ಸರ್ ಬಗ್ಗೆ ಹೇಳೋದಾದ್ರೆ, ನೀವು ಹೇಳ್ತಾ ಇದ್ರೆ 10 ವರ್ಷಗಳಿಂದನೇ ಅರಸು ಮೂವಿ ನೋಡಿದ್ವಿ, ಇಡೀ ನಮ್ಮ ತಂಡ ಎಲ್ಲ ದೇವರಾಜು ಅನ್ನೋ ಹುಡುಗನ ಹೆಸರು ಮುಂದೆ ಅರಸು ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ರಿ. ಅಪ್ಪು ಸರ್ ಬಗ್ಗೆ ನೆನಪಿಸ್ಕೊಳ್ಳೋದಾದ್ರೆ ಅವರ ಒಳ್ಳೆ ಕೆಲಸಗಳು ಅಥವಾ ಯಾವ ರೀತಿ ಅವರು ಯುವಕರಿಗೆ ಮಾದರಿ ಆಗ್ತಾರೆ, ಯಾವ ಗುಣಗಳು ನಿಮಗೆ ತುಂಬ ಹತ್ತಿರ ಆಗ್ತದೆ, ಇಷ್ಟ ಆಗ್ತದೆ, ಹಾರ್ಟ್ ಟಚ್ ಆಗುತ್ತೆ ಅಂತ? ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಬೇರೆ ಇದೇ ಇಲ್ಲ. ಅವರು ಅಲ್ಲಿಂದ ಇಲ್ಲಿವರೆಗೂ ಒಂದು ಕಾಂಟ್ರವರ್ಸಿ ಇಲ್ಲ.
ಫಸ್ಟ್ ಆಫ್ ಆಲ್ ಮೊದಲಾಗಿ ಹಿಂದೊಂದು ಮುಂದೊಂದು ಮಾತಾಡೋಂಥ ವ್ಯಕ್ತಿ ಅಲ್ಲ, ಮತ್ತು ಒಳಗೊಂದು ಹೊರಗೊಂದು ವಿಷಯ ಇಲ್ಲ, ನಿಷ್ಕಲ್ಮಶವಾದ ಪ್ರೀತಿ ಇರ್ತಕ್ಕಂಥ ಸರಳ ಸ್ನೇಹ ಜೀವಿ. ಸೊ ಅದಕ್ಕೋಸ್ಕರ ಇವತ್ತು ಇಷ್ಟು ಕೋಟ್ಯಾಂತರ ಜನಗಳು ಮನಸ್ಸನ್ನ ಗೆದ್ದವ್ರೆ, ಹೃದಯನ ಗೆದ್ದವ್ರೆ. ಬಹುಶಃ ಇದು ಇತಿಹಾಸ, ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಇದು ಭಾಳ ಒಂದು ರೀತಿ ಇತಿಹಾಸನೇ ಕೂಡ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟು ಅವ್ರ ನಿಧನ ಸಂದರ್ಭದಲ್ಲಿ ಸೇರಿದಂಥ ಜನಸ್ತೋಮ, ಅವ್ರಿಗೆ ಅಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥ ಜನಪ್ರಿಯತೆ, ಯಾಕಂದ್ರೆ ಅವರು 10ನೇ ವಯಸ್ಸಿಗೆ ರಾಷ್ಟ್ರ ಮಟ್ಟದ ಗುರುತಿಸ್ಕೊಂಡು ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. 1985 ಬೆಟ್ಟದ ಸಿನಿಮಾಗೆ ರಾಷ್ಟ್ರ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ಆಮೇಲೆ 5 ಫಿಲಮ್ ಫೇರ್ ಬಂದಿದೆ, 6 ಸೈಮಾ ಅವಾರ್ಡ್ಸ್ ಬಂದಿದೆ, 5 ಕರ್ನಾಟಕ ಫಿಲಮ್ ಫೇರ್ ಬಂದಿದೆ, ಮತ್ತು ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಮತ್ತು ಚಿತ್ರದುರ್ಗ ಬೃಹನ್ ಮಠದಿಂದ ಬಸವಶ್ರೀ ಪ್ರಶಸ್ತಿ ಪುರಸ್ಕಾರ ಮಾಡಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ ಗೌರವ ಮರಣೋತ್ತರ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಿದೆ. ಇನ್ನು ಕರ್ನಾಟಕ ರತ್ನ 1ನೇ ತಾರೀಕು ಮಾಡ್ತಾ ಇದೆ. ಪದ್ಮಶ್ರೀಗೂ ಸಹ ಸರ್ಕಾರ ಶಿಫಾರಸು ಮಾಡಿದೆ ಕೇಂದ್ರ ಸರ್ಕಾರಕ್ಕೆ. ಸೊ ಮತ್ತೆ ಸರ್ಕಾರದಿಂದ ಸಹಕಾರ ರತ್ನ ಕೂಡ ಕೊಟ್ಟಿದ್ದಾರೆ. ವಿಶೇಷವಾಗಿ ಸರ್ಕಾರ ಎಲ್ಲ ರೀತಿ ಗೌರವನೂ ಕೊಡ್ತಾ ಇದೆ. ಅದ್ರ ಜೊತೆಗೆ ಇದನ್ನು ಕೊಟ್ಟರೆ ಮಕ್ಕಳಿಗೆ, ನಮ್ಮಂಥ ಯುವಕರಿಗೆ ಅವರು ಸ್ಫೂರ್ತಿ ಆಗ್ತಾರೆ ಅನ್ನೋದು ನಮ್ಮ ಮೂಲ ಉದ್ದೇಶ. ಸರ್, ಇಷ್ಟೆಲ್ಲ ಹೋರಾಟ ಮಾಡ್ತಿದ್ದೀರಾ, ಅಪ್ಪು ಸರ್ ಬಗ್ಗೆ ಎಷ್ಟೊಂದು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಆಯಿತು, ನಿಮಗೆ ಗೊತ್ತಿದೆ ವಿಚಾರ. ಅಪ್ಪು ಸರ್ ಏನು ಅಂತ ಚಿಕ್ಕ ಮಕ್ಕಳಿಂದ ಹಿಡ್ದು ಹಣ್ಣನ್ನು ಮುದುಕಿಯವರೆಗೂ ಕೂಡ ಮರಗಿದ್ದಾರೆ, ಹತ್ತಿದ್ದಾರೆ, ಕಂಬನಿ ಮಿಡಿದಿದ್ದಾರೆ. ಕೇವಲ 1 ದಿನಕ್ಕೆ ಅಥವಾ 11 ದಿನಕ್ಕೆ ಕಾರ್ಯ ಮಾಡಿ ಮುಗೀತು ಅನ್ನೋ ವಿಚಾರ ಬೇರೆ. ಅಪ್ಪು ಸರ್ ವಿಚಾರದಲ್ಲಿ ಆ ಥರ ಇಲ್ಲ. 1 ವರ್ಷ ಆಗ್ತಾ ಬತ್ತಿದೆ. ಇವತ್ತೆಲ್ಲ ನೆನ್ನೆ ಮೊನ್ನೆನೂ ಕೂಡ ಅಪ್ಪು ಸರ್ ನಮ್ಮೊಟ್ಟಿಗೆ ಇದ್ರು, ಈಗಲೂ ಇದ್ದಾರೆ ಅನ್ನೋ ಒಂದು ಕಲ್ಪನೆಯಲ್ಲಿ ಕೂಡ ಕರ್ನಾಟಕದ ಜನತೆ ಅವರನ್ನು ನೆನೆಸ್ಕೊಳ್ತಾ ಇದೆ. ಈ ಥರದ ಕಿಡಿಗೇಡಿಗಳಿಗೆ ವಿನಾಕಾರಣವಾಗಿ ಇಂಥ ಒಬ್ಬ ದೇವರ ಬಗ್ಗೆ ಮಾತಾಡ್ತಕ್ಕಂಥ ಕಿಡಿಗೇಡಿಗರುಗಳಿಗೆ, ಅದು ಮಾತಾಡಿದ ನಂತರ ಆ ಯುವಕರುಗಳ ತಾಯಿ ತಂದೆ ಅನುಭವಿಸ್ಕಂಥ ನೋವುಗಳ ಬಗ್ಗೆ ಏನು ಹೇಳ್ತೀವಿ? ಈಗಾಗಲೇ ಹೌದು, ನೀವು ಹೇಳಿದಾಗೆ ಕೆಲವು ಮೊನ್ನೆ ಯಾವುದೋ ಒಂದು ವಿಡಿಯೋನು ಕೂಡ ನೋಡಿದೆ. ಅದಕ್ಕೆ ನಾನು ಪ್ರತಿಕ್ರಿಯೆ, ಮೈಸೂರವರಾಗಿ ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಹಾಗೆ ನಮ್ಮ ಮೈಸೂರು ಜಿಲ್ಲೆಗೆ ಅವ್ರಿಗೂ ವಿಶೇಷವಾದ ಗೌರವ ಇದೆ, ದೊಡ್ಡ ಮನೆಗೂ. ನಮ್ಮ ಜಿಲ್ಲೆಯಿಂದ ಇಂಥ ಒಂದು ಸಂದೇಶ ಹೋಗಿರೋದು ತುಂಬ ನೋವಾಗುತ್ತೆ. ಅದಕ್ಕೋಸ್ಕರ ಮೈಸೂರು ಜಿಲ್ಲೆಯಲ್ಲಿ ಅಂಥವ್ರ ಜೊತೆಗೆ ನಮ್ಮಂಥವ್ರು ಇದೀವಿ ಅನ್ನೋದನ್ನ ಕರ್ನಾಟಕ ಜನತೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಮೈಸೂರು ಜಿಲ್ಲೆ ಬಗ್ಗೆ ಯಾವುದು ಪ್ರೀತಿ ವಿಶ್ವಾಸ ಅವ್ರಿಗೂ ಇದೆ, ಇನ್ಮೇಲೆ ಯಾವತ್ತೂ ಇರುತ್ತೆ. ಮೈಸೂರು ಜಿಲ್ಲೆ ಅವ್ರು ಏನು ಮಾಡಿದ್ರು, ಜಿಲ್ಲೆಯವನಾಗಿ ನಾನು ಇಂಥ ಕೆಲಸ ಮಾಡ್ತೀನಿ, ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಹಂಗಾಗಿ ಮೈಸೂರು ಜಿಲ್ಲೆ ಬಗ್ಗೆ ಯಾರು ತಪ್ಪ ತಿಳಿಯೋದ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆ ಹಗುರವಾಗಿ ಮಾತಾಡೋದು ನಿಜಕ್ಕೂ ಖಂಡನೀಯ. ಅವರಿಂದ ಆಚೆಗೂ ಕೂಡ ಪ್ರತಿಯೊಬ್ಬ ಯಾರೇ ಒಬ್ಬರಾಗಲಿ, ಜನಪ್ರಿಯ ಇರ್ತಕ್ಕಂಥ ವ್ಯಕ್ತಿ, ಜನಗಳ ಪ್ರೀತಿ ಗೆದ್ದಿರ್ತಕ್ಕಂಥವ್ರು, ಕರ್ನಾಟಕ ಜನತೆಯ ಮನಸ್ಸಿನ ಗೆದ್ದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಅವರೊಬ್ಬರು ಕಲಾವಿದರಲ್ಲದೆ ಅಷ್ಟೇ ನಮ್ಮ ಮನೆ ಮಗ ಅಂತ ಪ್ರತಿ ಕರ್ನಾಟಕ ಜನತೆ ಕೂಡ ಅವ್ರನ್ನ ಪ್ರೀತಿಸಿ, ಗೌರವಿಸಿ, ಆರಾಧಿಸಿ, ಪೂಜಿಸ್ತಕ್ಕಂಥ ಇವತ್ತಿನ ದಿನ ಪುನೀತ್ ಅವ್ರಿಗಿದೆ. ಆ ಭಾಗ್ಯ ಅವ್ರಿಗೆ ಸಿಕ್ಕಿದೆ. ಇಷ್ಟೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರೋ ಜನಗಳಿಗೆ ಈ ರೀತಿ ಯಾರೊಬ್ಬ ಅವಹೇಳನವಾಗಿ ಮಾತಾಡಿದಾಗ ಅಭಿಮಾನಿಗಳಿಗೆ ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಈಗ ಅಭಿಮಾನಿಗಳಂದ್ರೆ ಬರೀ ಹುಡುಗರಷ್ಟೇ ಅಭಿಮಾನಿಗಳಾಗಿಲ್ಲ, ಪ್ರತಿಯೊಬ್ಬ ಪುಟ್ಟ ಮಕ್ಕಳಿಂದ ಹಾಲು ಕುಡಿಯೋ ಪ್ಯಾಕೆಟಲ್ಲಿ ಅಪ್ಪು ಫೋಟೋ ನೋಡಿದ್ರೆ ಗುರ್ತಿಡಿಯೋ ಮಕ್ಕಳಿಂದ ವಯೋವೃದ್ಧರವರೆಗೂ ಅಪ್ಪು ಅಂದ್ರೆ ಅಷ್ಟು ಪ್ರೀತಿಸ್ತಾರೆ. ಅಷ್ಟು ಜನ ಅವ್ರ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರೆ ಜನಗಳಿಗೆ ಇವರು ಹೇಳಿಕೆ ಕೊಟ್ಟಾಗ ಆತ ಯುವಕಂದು ಒಂದು ವಿಡಿಯೋಸ್ ನೋಡಿದಾಗ ನನಗೆ ಅನ್ನಿಸ್ತಾ ಇತ್ತು, ನಿಜವಾಗ್ಲೂ ಅವ್ರ ಮನಸ್ಥಿತಿ ಯಾವ ಥರ ಇರುತ್ತೆ ಅಂತ. ಯಾಕಂದ್ರೆ ಎಲ್ಲರೂ ನೋಡಿದ್ದಾರೆ ಅಪ್ಪು ಸರ್ ಬಗ್ಗೆ, ಎಲ್ಲಿ ಬ್ಯಾಟ್ರಿ ಹಾಕಿ ಹುಡುಕಿದ್ರು ಕೂಡ ಒಂದು ಸಣ್ಣ ಅಣುವಿನಷ್ಟು ಕೂಡ ಮನುಷ್ಯನ ಬಗ್ಗೆ ಎಲ್ಲೂ ಕೂಡ ಯಾರು ಮಾತಾಡಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಅಚ್ಚುಕಟ್ಟಾಗಿ ಜೀವನವನ್ನು ನಡೆಸ್ಕೊಟ್ಟು ನಮ್ಮಂಥ ಯುವಕರುಗಳಿಗೆ ಪಾಠ ಆಗಿ ಹೋಗಿದ್ದಾರೆ. ಕಾಂಟ್ರವರ್ಸಿಗಳಿಲ್ಲ. ಕನ್ನಡ ಚಿತ್ರರಂಗದ ಬಗ್ಗೆ ಅಪಾರವಾದ ಗೌರವ ಇಟ್ಟಿದ್ರು. ಏನು KGF, ಕಾಂತಾರ ಮೂವಿಗಳು ಬರ್ತಾ ಇದೆ ಪ್ಯಾನ್ ಇಂಡಿಯಾ, ಅವತ್ತೇ ಅವ್ರು ಮಾತಾಡ್ತಾ ಇದ್ರು, ನಾವೆಲ್ಲ ಒಂದಾಗಿ ಹೋಗ್ಬೇಕು, ಕನ್ನಡ ಚಿತ್ರರಂಗದ ಬಗ್ಗೆ ದೇಶದಲ್ಲಿ ಮಾತಾಡಬೇಕು ಅಂತ ಹೇಳ್ತಿದ್ದಂಥ ಮನುಷ್ಯ. ಅಂಥ ಮನುಷ್ಯನ ಬಗ್ಗೆ ಎಲ್ಲೋ ಕೂತ್ಕೊಂಡು ಯಾರೋ ಪೋಲಿಗಳ ಜೊತೆ ಮಾತಾಡೋದಲ್ದೇ ಅದನ್ನು ರೆಕಾರ್ಡ್ ಮಾಡಿ ಸಾಮಾಜಿಕ ಜಾಲತಾಣಕ್ಕೆ ಅಪ್ ಮಾಡ್ತಕ್ಕಂಥ ಒಂದು ಗಡ್ಸಿದೆಯಲ್ಲ, ಈ ಥರದ ಕಿಡಿಗೇಡಿಗಳಿಗೆ ಅಪ್ಪು ಸರ್ ಅಭಿಮಾನಿಯಾಗಿ ಏನು ಕೊನೆಯ ಎಚ್ಚರಿಕೆ ಕೊಡ್ತೀವಿ? ಇದು ಖಂಡಿತವಾಗ್ಲೂ ಖಂಡನೇನೆ. ಇದು ನಾನೊಬ್ಬ ಅಭಿಮಾನಿಯಾಗಿ ನಾನು ಖಂಡಿಸ್ತಾ ಇರೋ ವಿಚಾರಕ್ಕಿಂತ ಆಚೆಗೂ ಇಡೀ ಕರ್ನಾಟಕ ಜನತೆ ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನು ಖಂಡಿಸ್ತಾರೆ. ಬರೀ ಬೇರೆ ಅಭಿಮಾನಿಗಳು, ಬೇರೆ ಮನೆಯವ್ರು ಬಿಡಿ, ಸ್ವತಃ ಅವ್ರ ತಂದೆ ತಾಯಿನೇ ಖಂಡಿಸಿದ್ದಾರೆ. ಈಗ ಮೊನ್ನೆ ವಿಡಿಯೋ ನೋಡಿದೆ, ಪಾಪ ಅವ್ರ ತಾಯಿ ಕೂಡ ಅಳ್ತಾ ಇದ್ರು. ಅವರ ತಂದೆಯೂ ಕೂಡ ಏನು ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆ ದಾಖಲಾಗಿದ್ದಾರೆ ಈ ಒಂದು ಸಮಸ್ಯೆಯಿಂದ. ಈಗಾಗಲೇ ಅವ್ರಿಗೂ ಕೂಡ ಆತನ ಮೇಲೂ ಏನಿದೆ ಈಗ ಕಾನೂನು ಕ್ರಮ ಜರುಗಿಸಲಾಗಿದೆ. ಹೀಗಾಗಿ ಈಗ ಇವ್ರು ಮಾಡೋ ತಪ್ಪುಗಳಿಗೆ ತಂದೆ ತಾಯಿಗಳೆಲ್ಲ ಕಣ್ಣೀರಾಗ್ತಾರೆ. ಅದು ನಮಗೆ ನೋವಾಗುತ್ತೆ. ಯಾಕಂದ್ರೆ ಇರೋವರೆಗೂ ಅಪ್ಪವರು ಕೆಟ್ಟವ್ರಿಗೂ ಒಳ್ಳೇದನ್ನೇ ಬಯಸೋಣ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಈಗ ನಾವಂತೂ ಈ ಥರ ಅಂತೇಳಿ ಅವ್ರ ಮನೆಯವ್ರ ಮೇಲೆ ದೌರ್ಜನ್ಯ ಮಾಡೋದು, ಇನ್ನೊಂದು ಮಾಡೋದು ಯಾವುದು ನಮ್ಮ ಅಪ್ಪು ಅಭಿಮಾನಿಗಳು ಖಂಡಿತ ಮಾಡೋದಿಲ್ಲ. ಕೆಟ್ಟವ್ರಿಗೂ ಒಳ್ಳೇದು ಬಯಸೋಣ, ಬಿಟ್ಟಾಕಿ ಅಷ್ಟೇ. ಅವ್ರವ್ರು ಮಾಡಿದ್ದದ ಅವರು ಮೇಲೊಬ್ಬರಿದ್ದಾರೆ. ಇದು ಮುಂದೆ ಇನ್ಯಾರು ಕೂಡ ಈ ರೀತಿ ಘಟನೆಗಳು ನಡೀಲಿಕ್ಕೆ ಅವಕಾಶ ಮಾಡಿಕೊಡೋಕೆ ಕೂಡ್ದು. ಇದು ಕೊನೆ ಎಚ್ಚರಿಕೆ. ಇಂಥದ್ದು ಮತ್ತೆ ನಾವು ಮರು ಕಳಿಸಿದ್ರೆ ಅದರ ಕರ್ಮನ ಅವರೇ ಅನುಭವಿಸ್ಬೇಕಾಗತ್ತೆ. ಈಗಾಗಲೇ ಅವ್ರಿಗೆ ಕಾನೂನು ಕ್ರಮ ಜರುಗಿಸಿದ್ದಾರೆ, ಅದೇನೋ ಅದ್ರ ಬಗ್ಗೆ ಏನೆರಡು ಮಾತಿಲ್ಲ. ಬಟ್ ಆದರೂ ಒಬ್ಬರ ಆತ್ಮವಿಶ್ವಾಸನ, ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿನ ಇಡೀ ಕರ್ನಾಟಕ ಜನತೆ ಜೀವ ಪ್ರೀತಿ ಮಾಡ್ತಾರೆ ಅಂತ ಅದು. ಬಟ್ ತಪ್ಪು, ಅದು ತಪ್ಪು ಖಂಡಿತ. ಯಾರು ದರ್ಶನ್ ಅವರು ಕೂಡ ಈ ಥರ ಮಾತಾಡಪ್ಪ ಅಂತ ಹೇಳಿರಲ್ಲ.
ದರ್ಶನ್ ಅವ್ರ ಅಭಿಮಾನಿಗಳಿಗೂ ಕೂಡ ಹೇಳಿರಲ್ಲ, ಯಾಕಂದ್ರೆ ದೊಡ್ಡ ಮನೆ ಬ್ಯಾನರ್ನಲ್ಲಿ ನಾನು ಕೂಡ ಲೈಟ್ ಬಾಯ್ ಆಗಿದ್ದೆ, ಕೆಲಸ ಮಾಡಿದ್ದೀನಿ, ನಾನು ಅವರಿಂದ ಅನ್ನ ತಿಂದಿದ್ದೀನಿ ಅನ್ನೋ ದೊಡ್ಡ ಮಾತನ್ನ ಡಿ ಬಾಸ್ ಹೇಳ್ತಾರೆ. ಒಂದ್ ಕಡೆ ಡಿ ಬಾಸ್ ಅಭಿಮಾನಿ ಅಂತ ಹೇಳ್ಬಿಟ್ಟು ಹರಿಬಿಡೋದು, ಮತ್ತೊಂದ್ ಕಡೆ ಬೇರೆ ವ್ಯಕ್ತಿಗಳನ್ನ ಹೆಸರನ್ನ ತರೋದು, ಮತ್ತೊಂದು ದೊಡ್ಡ ಮನೆಯವ್ರ ಬಗ್ಗೆ ಹಗುರವಾಗಿ ಮಾತಾಡೋದು, ಇದೆಲ್ಲಾನು ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ದರ್ಶನ್ ಸರೇ ಆಲ್ರೆಡಿ ಹೇಳಿದ್ದಾರೆ, 100 ವರ್ಷ ಹೋದ್ರು ದೊಡ್ಡ ಮನೆನೇ ಅಂತ. ಅವರೇ ಅದನ್ನ ಹೇಳಿದ ಮೇಲೆ ಇಂಥವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದರ್ಶನ್ ಸರ್ ಬಗ್ಗೆ ನಮಗೂ ಗೌರವ ಇದೆ, ಯಾಕಂದರೆ ಕಷ್ಟದಿಂದ ಬೆಳೆದು ಕಷ್ಟ ನೋವು ನೆಲುವನ್ನೆಲ್ಲ ಸಹಿಸ್ಕೊಂಡು ಬದುಕಿ ಜೀವನದಲ್ಲಿ ಒಂದು ಒಳ್ಳೆ ಮಟ್ಟಕ್ಕೆ ಬಂದಿದ್ದಾರೆ. ಅವರು ಮೈಸೂರವರೇ, ನಮ್ಮ ಮೈಸೂರವರೇ. ಅದು ಅವ್ರ ಬೆಳವಣಿಗೆ, ಅದು ಅವ್ರ ಶ್ರಮ. ಆದರೆ ಅವ್ರು ಇನ್ನೊಬ್ರು ಹೆಸರು ಹೇಳ್ಕೊಂಡು ಮತ್ತೊಬ್ಬರನ್ನ ಹೀಯಾಳಿಸ್ತಕ್ಕಂಥ ಇವ್ರ ಕೆಟ್ಟ ಸಂಸ್ಕೃತಿ ಖಂಡಿತವಾಗ್ಲೂ ಇದು ಖಂಡನೀಯನೇ. ಇದನ್ನು ಖಂಡಿಸ್ತೀವಿ. ದರ್ಶನ್ ಸರೂ ಅಷ್ಟು ಪ್ರೀತಿಸ್ತಾರೆ. ಆ ಒಂದು ಪುನೀತ್ ನಮ್ಮನ ಕಾರ್ಯಕ್ರಮಕ್ಕೆ ಹೋದಾಗ ಅವ್ರನ್ನ ಒಳಗಡೆ ಬಿಡಲಿಲ್ಲ ಅಂತ ಅಲ್ಲಿ ಪೊಲೀಸರು. ಆವಾಗ ಅವರು ನಮಗೆ ನೀವೇನು ಚೇರ್ ಹಾಕೋದು ಬೇಡ, ಏನು ಬೇಡ, ಸೈಡಲ್ಲಿ ಜಾಗ ಕೊಟ್ಬಿಡಿ ನಿಂತ್ಕೊಂಡು ನೋಡ್ಕೊತೀವಿ ನಾವು. ಅದು ಪ್ರೀತಿ, ಅದು ಪ್ರೀತಿ. ಯಾವಾಗಲೂ ಅವ್ರು ತಬ್ಕೊಂಡ್ರೆ ಅವ್ರು ಹೃದಯ ಕತ್ತರವಾಗಿ ತಬ್ಕೊಳ್ಳೋರು. ಅವ್ರಾದ್ರೂ ಅಷ್ಟೇ, ಸುದೀಪ್ ಸರ್ ಆದರೂ ಅಷ್ಟೇ, ಅವ್ರು ತಬ್ಕೊಂಡಾಗ ಹೃದಯ ಕತ್ತರವಾಗಿ ತಬ್ಕೊಳ್ಳೋರು. ಅದು ಅವ್ರು ಹೃದಯವಂತರಿಗಿರೋದು ಅದು ತಬ್ಕೊಳ್ಳೋಂಥದ್ದು. ಆದರೆ ಅವ್ರ ಹೆಸರು ಅಂಥವ್ರ ಹೆಸರು ಹೇಳಿ ಈ ವಾತಾವರಣ ಕೆಡಿಸ್ತಕ್ಕಂಥವ್ರು, ಅಭಿಮಾನಿಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡ್ತಕ್ಕಂಥ ಈ ಮನಸ್ಥಿತಿಗೆ ನಮ್ಮ ಧಿಕ್ಕಾರ ಇದ್ದೇ ಇರುತ್ತೆ. ಇವಾಗ ಈ ಒಂದು ವರ್ಷ ಮುಗಿತಾ ಇದೆ ಸರ್, ಈಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತಾ ಇದೆ. ಇಡೀ ದೇಶದ ಗಣ್ಯಾತಿ ಗಣ್ಯರು, ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಬೆಂಗಳೂರು ಇವತ್ತು ಅಸೆಂಬಲ್ ಆಗ್ತಾ ಇದ್ದಾರೆ, ದೊಡ್ಡ ಈವೆಂಟ್ ನಡೀತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಖುಷಿಯಾಗುತ್ತೆ ಸರ್, ತುಂಬ ಖುಷಿಯಾಗುತ್ತೆ. ಅವರಿಲ್ಲ ನನ್ನ ಕಡೆ ಒಂದು ನೋವು ಅಂತೂ ಇದೆ. ಆದರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಅವ್ರನ್ನ ಪ್ರೀತಿಸ್ತಾರೆ ಅನ್ನೋದು ಮತ್ತೊಂದು ಥರ ಖುಷಿ ಇದೆ. ಆದರೆ ನಿಜಕ್ಕೂ ಅವರು ಇಲ್ಲ ಅನ್ನೋದಂತೂ ನಮ್ಮ ಜೀವಮಾನದಲ್ಲಿ ಯಾವತ್ತೂ ನಾವು ನೆನೆಸ್ಕೊಳ್ಳೋದಿಲ್ಲ. ಅವ್ರು ಇದ್ದಾರೆ ಅಂತಲೇ ಅಂದ್ಕೊಂಡಿರೋದು. ಅವ್ರು ಇದ್ದಾರೆ, ಯಾಕಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಅವ್ರು ಇದ್ದಾರೆ. ಮನೆಯಲ್ಲಿ ದೇವ್ರ ಫೋಟೋ ಇಡದೇ ಇದ್ರೂ ಕೆಲವ್ರ ಮನೆಯಲ್ಲಿ ಪುನೀತ್ ಫೋಟೋ ಇಟ್ಕೊಂಡಿರ್ತಕ್ಕಂಥ ಕೆಲವು ಉದಾಹರಣೆಗಳು ನಮ್ಮಲ್ಲಿವೆ. ಸೊ ಅದೊಂದು ಭಾಳ ವಿಶೇಷವಾದ ಒಂದು ಹೃದಯವಂತರು ಅನ್ನೋದನ್ನು ನಾವು ಒಪ್ಕೊತೀವಿ ಸರ್. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲರಾದಾಗಲೂ ಕೂಡ ಎಷ್ಟೊಂದು ಜನ ಬಂದಿದ್ದರು, ಅವ್ರಿಗೆ ಅಭಿಮಾನವನ್ನು ತೋರಿಸಿದ್ರು ಅಂತ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತಂದೆ ಗಳಿಸಿದಂಥ ಒಂದು ಪ್ರೀತಿ ಆ ಲೆವೆಲ್ಗೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಇಡೀ ರಾಜ್ಯದ ಜನ ಅವ್ರಿಗೆ ಗೌರವನ ಪ್ರೀತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದೊಂದು ಟೈಮ್ ಅನ್ಸುತ್ತಲ್ವ ತಂದೆಗೆ ತಕ್ಕ ಮಗ ಅಂತ. ಹೌದು, ಅವರು ತಂದೆಗೆ ತಕ್ಕ ಮಗ ಅನ್ನೋದು ಒಂದು ಕಡೆ. ಆದರೆ ಅವ್ರು ಎಲ್ಲೂ ನಾವು ರಾಜ್ಕುಮಾರ್ ಮಗ ಅಂತ ಬೆಳಿಲಿಲ್ಲ, ಅವರೆಲ್ಲೂ ನಾನು ರಾಜ್ಕುಮಾರ್ ಮಗ ಅಂತ ತೋರಿಸ್ಕೊಳ್ಳಿಲ್ಲ. ಅವ್ರಿಗೆ ರಾಜ್ಕುಮಾರ್ ಅವರು ಕಷ್ಟಪಟ್ಟು ಶ್ರಮದಿಂದ ಬಂದಿದ್ದಾರೆ, ಅಪ್ಪಾಜಿಯವರು, ರಾಜ್ಕುಮಾರ್ ಅಪ್ಪಾಜಿಯವರು. ಆದರೆ ಪುನೀತ್ ಅವ್ರಿಗೆ ಚಿನ್ನ ಸ್ಪೂನಲ್ಲಿ ತಿನ್ನೋ ಅವಕಾಶ ಇತ್ತು, ಆದರೆ ಯಾವತ್ತೂ ಅದನ್ನು ತೋರಿಸ್ಕೊಳ್ಳಿಲ್ಲ. ಅವ್ರು ಯಾವತ್ತೂ ಸರಳವಾಗೇ ಬದುಕಿದ್ರು. ಎಲ್ಲೋರ್ದು ಆಡಂಬರ ಇಲ್ಲ, ಬೂಟಾಟಿಕೆ ಇಲ್ಲ, ಇನ್ನೊಂದಿಲ್ಲ, ಒಂದು ಕಾಂಟ್ರವರ್ಸಿ ಇಲ್ಲ. ಅವ್ರು ಯಾವಾಗಲೂ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥ ಸಿನಿಮಾಗಳನ್ನೂ ಕೂಡ ಅವರು ಮಾಡಿದ್ದಾರೆ. ಸನ್ನಿವೇಶದಲ್ಲಿ ತಕ್ಕ ಸಾಹಿತ್ಯಗಳನ್ನ ಕೆಲವೊಂದು ನೀವು ಅದನ್ನೆಲ್ಲ ಕೇಳಲಿಕ್ಕೆ ಹೋಗೋದಿಲ್ಲ, ನೋಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಒಂದು ಸಿನಿಮಾ ಇದೆ ನೋಡಿ, ಆ ಸಿನಿಮಾಲಿ ಬರ್ತಕ್ಕಂಥ ಕತೆ, ಆ ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರ, ಆ ಪಾತ್ರದಲ್ಲಿ ಬರ್ತಕ್ಕಂಥ ಸನ್ನಿವೇಶ ತಕ್ಕಂಥ ಸಾಹಿತ್ಯ, ಬಂಗಾರದ ಮನುಷ್ಯ, ಕಸ್ತೂರಿ ನಿವಾಸ, ಇಂಥ ಸಿನಿಮಾಗಳು ಈ ಸಮಾಜಕ್ಕೆ ಅಗತ್ಯ ಇದೆ. ಅದಕ್ಕೆ ನಾನು ಅಭಿಮಾನಿಯಾಗಿ ಒಬ್ಬ ಚಿತ್ರ ಪ್ರೇಕ್ಷಕ ಅಭಿಮಾನಿಯಾಗಿ ನನ್ನ ಕಡೆಯಿಂದ ಹೇಳೋ ಅಭಿಪ್ರಾಯ ಹೇಳೋದಾದರೆ, ಸಿನಿಮಾನ ಹಣದಿಂದ ಮಾಡಬೇಡಿ, ಹೃದಯದಿಂದ ಮಾಡಿ. ಅವಾಗಷ್ಟೇ ನನ್ನಂಥ ಅಭಿಮಾನಿಗಳು, ಇಡೀ ಕರ್ನಾಟಕ ಜನತೆ ನಿಮ್ಮನ್ನು ಬಾಚಿ ಅಪ್ಕೋತಾರೆ. ಅವಾಗ ಯಾವ ಫ್ಯಾನ್ ಇಂಡಿಯಾ ಅವಶ್ಯಕತೆನೇ ಇಲ್ಲ. ನಾವೇ ನಿಮ್ಮನ್ನು ಶತದಿನೋತ್ಸವ ಪೂರೈಸ್ತೀವಿ. ಯಾಕಂದರೆ ಚಿತ್ರರಂಗನ ಅತಿ ಹೆಚ್ಚು ಪ್ರೀತಿಸ್ತೀವಿ ನಾವು, ಸಿನಿಮಾನ ನೋಡ್ತೀವಿ, ಪ್ರತಿಯೊಬ್ಬ ಕಲಾವಿದರಿಗೂ ನಾವು ಬೆಂಬಲ ಕೊಡ್ತೀವಿ. ನಾವು ಅಪ್ಪು ಅವರಿಂದ ಆಚೆಗೂ ನಾವು ಬೆಂಬಲ ಕೊಡ್ತೀವಿ. ಆದರೆ ಪ್ರಮುಖವಾಗಿ ಅಪ್ಪು ಅವರು ಈಸ್ ಮೈ ಗಾಡ್. ಓಕೆ, ಅಪ್ಪು ಸರ್ ಬಗ್ಗೆ ಒಂದು ಒಳ್ಳೆ ಅರ್ಥಪೂರ್ವವಾದ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಸಾಕಷ್ಟು ಜನ ನಮ್ಮ ನಡುವೆ ಬದುಕಿದ್ದಾರೆ. ಅವರ ಬಡತನ ಇರಲಿ, ಸಮಾಜದ ಕಟ್ಟೆಕಡೆಯಾಗಿ ಬದುಕಿದ್ರು ಕೂಡ ಅವರ ಪ್ರತಿಭೆ ಮತ್ತು ಅವರ ಕ್ರಿಯಾಶೀಲತೆ, ಅವರ ಶ್ರದ್ಧೆಯಿಂದ ದೇಶದಲ್ಲಿ ಗಣ್ಯ ವ್ಯಕ್ತಿಗಳಾಗಿ ಹೋಗಿದ್ದಾರೆ. ಅದೇ ಸಾಲಿನಲ್ಲಿ ಅಪ್ಪು ಸರ್ ಅವರು. ಅಂದರೆ ನೀವು 2023-24ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕದಲ್ಲಿ ಅಪ್ಪು ಸರ್ ಅವರ ಜೀವನ ಚರಿತ್ರೆ ಕುರಿತು ಒಂದು ಪಠ್ಯ ಬರಬೇಕು ಅಂತ ನಿಮ್ಮ ಡಿಮ್ಯಾಂಡ್. ಇವಾಗ ಅವ್ರನ್ನ ಪಠ್ಯಕ್ರಮದಲ್ಲಿ ಈಗಾಗಲೇ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರು ಪಠ್ಯಕ್ರಮದಲ್ಲಿ ಸೇರಿಸಿದ್ದಾರೆ. ಅವ್ರದ್ದು ಇದೆ, ಅವ್ರದ್ದು ಗದ್ಯ ಭಾಗದಲ್ಲಿ 6ನೇ ತರಗತಿದು. ಈಗ ನಿಮ್ಗೆ ತೋರಿಸ್ಲೇಬೇಕು. 6ನೇ ತರಗತಿ ಕನ್ನಡ ಪಠ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಪಠ್ಯಕ್ರಮದಲ್ಲಿ ಬಂದಿದೆ. ಅವರ ಜೀವನ ಚರಿತ್ರೆ ಪ್ರತಿಯೊಂದನ್ನು ಕೂಡ ಅವ್ರ ಪಠ್ಯಕ್ರಮದಲ್ಲಿ 3 ಪುಟಗಳ ಅವರ ಜೀವನ ಚರಿತ್ರೆ ಬಂದಿದೆ. ಇದು 6ನೇ ತರಗತಿ ಸರ್. ಇದು 6ನೇ ತರಗತಿ ಕನ್ನಡ ಪಠ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಜೀವನ ಚರಿತ್ರೆ ಬಂದಿದೆ. ಜೊತೆಗೆ ಅದಾದ ನಂತರ ಕನ್ನಡ ಚಲನಚಿತ್ರರಂಗದ ನಟಿಯರು ಅಂತಲೇ ಹೇಳ್ಕೊಂಡಂಥ ಗುಣಸಾಗರಿ ಪಂಡ್ರಿಬಾಯಿ ಅಮ್ಮನವ್ರದ್ದು ಸಹ ಕನ್ನಡ ಪಠ್ಯಕ್ರಮದಲ್ಲಿ ಬಂದಿದೆ. ಸೊ ಹಂಗಾಗಿ ಈ ಥರ ಈ ಎಲ್ಲರದು ಕಲಾವಿದ ಕ್ಷೇತ್ರಕ್ಕೆ ಒಂದು ಗೌರವ ಸರ್ಕಾರ ಸಲ್ಲಿಸ್ತಾ ಇದೆ. ಅದರಲ್ಲಿ ಇದೇ ರೀತಿ ಪ್ರಮುಖವಾಗಿ ಅಪ್ಪು ಅವ್ರದ್ದು ಒಂದು ಬರಬೇಕು ಅನ್ನೋದು ನನ್ನ ಮೂಲ ಉದ್ದೇಶ. ಅವರ ಜೀವನ ಚರಿತ್ರೆ ಪಠ್ಯಕ್ರಮದಲ್ಲಿ ಬರೋದ್ರಿಂದ ಮಕ್ಕಳಿಗೆ, ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಆಗುತ್ತೆ. ಯಾಕಂದ್ರೆ ಅವ್ರದ್ದೇನು ಕಡಿಮೆ ಸಾಧನೆ ಏನಿಲ್ಲ. ಅವರು 6 ತಿಂಗಳಿಗೆ ಅವರು ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿರೋದು.
ಮಕ್ಕಳಿಗೆ ಭಾಳ ಇಷ್ಟ. ಅಪ್ಪವರು ಅಂದರೆ ನಾನೀಗ ಸಾಕಷ್ಟು ಅಭಿಯಾನ ಮಾಡಿದ್ದೀನಿ ಸರ್. ನನಗೆ ಅಲ್ಲಿ ಮೂಲೆ ರಾಜ್ಯಾದ್ಯಂತ ಕೆಲವು ಮೂಲೆ ನಾನು ಹೋಗಿ ಅಭಿಯಾನ ಮಾಡಿದ್ದೀನಿ. ಸಾಕಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳು ಮಾಡಿದ್ದೀನಿ, ಕೊಟ್ಟಿದ್ದೀನಿ. ಅಲ್ಲಿ ಎಲ್ಲ ಅಭಿಪ್ರಾಯ ಅಪ್ಪವ್ರ ಪಠ್ಯದಲ್ಲಿ ಬರ್ತಾರೆ ಅಂದರೆ ಮಕ್ಕಳ ಮನಸ್ಸೇ ಒಂದು ರೀತಿ ಖುಷಿ ಆಗ್ತದೆ. ಶಾಲೆಗೆ ಪಠ್ಯದಲ್ಲಿ ಅಪ್ಪವ್ರು ಬಂದರೆ ಖುಷಿ ಆಗುತ್ತೆ. ಎಷ್ಟೋ ಜನ ಕೇಳಿದ್ದೀನಲ್ಲ, ತುಂಬ ಖುಷಿ ಪಡ್ತವೆ. ಖುಷಿ ಆಗುತ್ತೆ ಅಂತಾರೆ. ಕರೆಕ್ಟಾಗಿ ಶಾಲೆಗೆ ಬರ್ತೀರಾ ಅಂದರೆ ಹೌದು ಅಂತವೆ. ಅದು ರಿಯಾಕ್ಷನೇ ಬೇರೆ ಮಕ್ಕಳಿಗೆ. ಅಪ್ಪು ಅಂದರೆ ಮಕ್ಕಳ ಕಿವಿನೇ ಒಂದು ರೀತಿ ಕೇಳಿಸ್ತದೆ. ಅಷ್ಟೆಲ್ಲ ಪ್ರೀತಿ ಮಾಡ್ತಾರೆ ಕರ್ನಾಟಕ ಜನತೆ. ಅಂಥವ್ರ ಮಧ್ಯೆ ಇಂಥವು ಕೆಲವು ಕೆಟ್ಟ ಹುಳಗಳು ಈ ರೀತಿ ಮಾಡಿ ಅವ್ರ ಮಕ್ಕಳ ಮನಸ್ಸನ್ನು ಘಾಸಿ ಮಾಡ್ತವೆ. ಸೊ ಅದಿರಲಿ ಒಂದು ಕಡೆ. ಬಟ್ ಆ ಥರ ಮಕ್ಕಳ ಮನಸ್ಸಲ್ಲೂ ಅಷ್ಟೊಂದು ಪ್ರೀತಿ ಇರ್ತಕ್ಕ, ವಿಶ್ವಾಸನ ಆಳವಾಗಿ ಬೇರೂರ್ತಕ್ಕಂಥದ್ದು. ನಿಜಕ್ಕೂ ಈಗ ನಾವು ಸಾಮಾನ್ಯವಾಗಿ ಮಕ್ಕಳ ದೇವರು ಸಮಾನ ಅಂತೀವಿ. ಈಗ ಮಕ್ಕಳ ಮನಸ್ಸಲ್ಲಿ ದೇವರೇ ಇದ್ಮೇಲೆ ನಾವು ಇನ್ಯಾವ ದೇವ್ರು ಹುಡುಕೋಣ ಸರ್? ಹೀಗಾಗಿ ಇದನ್ನು ಶಾಲಾ ಕನ್ನಡ ಪಠ್ಯಕ್ರಮದಲ್ಲಿ ಬಂದರೆ ಮಕ್ಕಳಿಗೆ ನಮ್ಮಂಥ ಯುವಕರಿಗೆ ಸ್ಫೂರ್ತಿ ಆಗುತ್ತೆ. ಅವರ ಜೀವನ ಚರಿತ್ರೆ ಖಂಡಿತವಲ್ಲೂ ಪಠ್ಯ ಅಳವಡಿಸ್ತಕ್ಕಂಥ ಅರ್ಹತೆ ಇರೋದನ್ನೋದನ್ನು 100% ನಾನು ಪ್ರೂವ್ ಮಾಡ್ತೀನಿ ಸರ್. ಖಂಡಿತ ಇಡೀ ಕರ್ನಾಟಕ ಜನತೆ ಅದನ್ನು ಒಪ್ಪಿದ್ದಾರೆ. ನಾವೀಗ ಸಾಕಷ್ಟು ಅಭಿಯಾನ ಮಾಡಿದ್ದೀವಲ್ಲ. ಈಗ ಸಿದ್ದರಾಮಯ್ಯ ಸಾಹೇಬರು ನಮ್ಗೆ ಒಪ್ಪಿ ಪತ್ರ ಬರೆದಿದ್ದಾರೆ. ನಮಗೆ ಸಪ್ಪಾಜಿ ಯಡಿಯೂರಪ್ಪನವರು ಬೆಂಬಲ ಕೊಟ್ಟಿದ್ದಾರೆ. ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಚಿತ್ರರಂಗದ ಪೈಕಿ ನಮಗೆ ಜೋಗಿ ಪ್ರೇಮಣ್ಣವರು ಸಹ ಬೆಂಬಲ ಕೊಟ್ಟಿದ್ದಾರೆ. ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಸಹ ಬೆಂಬಲ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ ಸಹ ಬೆಂಬಲ ಕೊಟ್ಟಿದೆ. ಇನ್ನು ಅನೇಕ ಗಣ್ಯರು ಕೂಡ ನಮಗೆ ಬೆಂಬಲ ಕೊಡಲಿಕ್ಕೆ ಸಾಕಷ್ಟು ಸಹಕಾರ ಮಾಡಿದ್ದಾರೆ. ಇದರಿಂದ ಆಚೆಗೂ ವಿಶೇಷವಾದ ಕ್ಷೇತ್ರದ ಪೈಕಿ ಮಠಗಳ ಸಹ ಭೇಟಿ ಕೊಡಲಿಕ್ಕೆ ಯೋಜನೆ ಹಾಕೊಂಡಿದ್ವಿ. ವಿಶೇಷವಾದ ಭೇಟಿ ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಂತ್ರಾಲಯ ಮಠ, ಆದಿಚುಂಚನಗಿರಿ ಮಠ. ಮಂತ್ರಾಲಯ ಮಠದ ವಿಶೇಷತೆ, ಅವ್ರಿಗೂ ಆ ಮಠಕ್ಕೂ ಅವಿನಾಭಾವ ಸಂಬಂಧ ಅಪ್ಪಾಜಿಯವ್ರ ಕಾಲದಿಂದ ಇದೆ. ಅಪ್ಪಾಜಿಯವರು ಆ ಸಿನಿಮಾ ಮಾಡಬೇಕಾದ್ರೆ ಒಂದು ವರ್ಷ ಯಾವುದೇ ಥರ ಮಾಂಸಾಹಾರ ಸೇವನೆ ಮಾಡಲಿಲ್ವಂತೆ. ಒಂದು ವರ್ಷ ಅವರು ಚಪ್ಪಲಿನೂ ಸಹ ಹಾಕಲಿಲ್ವಂತೆ. ಆ ಸಿನಿಮಾನ ಅವರ ಜೀವಮಾನದಲ್ಲಿ ಇಲ್ಲಿವರೆಗೆ ಎಷ್ಟು ಸಿನಿಮಾ ಮಾಡಿದರು ಅಪ್ಪಾಜಿಯವರು, ಅಷ್ಟು ಸಿನಿಮಾಗಳ ಪೈಕಿ ಮಂತ್ರಾಲಯ ಮಹಾತ್ಮೆ ಸಿನಿಮಾಕ್ಕೆ ಮಾತ್ರ ಪ್ರೇಕ್ಷಕರಿಗೆ, ಅಭಿಮಾನಿಗಳಿಗೆ ನೋಡಿ ಅಂತ ಹೇಳಿದ್ಬಿಟ್ರೆ ಬೇರೆ ಎಲ್ಲ ಸಿನಿಮಾಗಳು ನೋಡೋಂಥದ್ದೇ ಆದ್ರೂ ಅವ್ರು ಯಾರಿಗೂ ಒತ್ತಾಯ ಮಾಡಲಿಲ್ಲ. ಯಾಕಂದ್ರೆ ಅಭಿಮಾನಿಗಳು ಹಂಗಿದ್ರು, ಅವ್ರನ್ನ ಪ್ರೀತಿಸ್ತಕ್ಕಂಥ ಒಂದು ಇತ್ತು. ಹಾಗಾಗಿ ಮಂತ್ರಾಲಯ ಮಟ್ಟಕ್ಕೂ ಅಪ್ಪಾಜಿಯವ್ರಿಗೂ ಅವಿನಾಭಾವ ಸಂಬಂಧ ಇರೋದ್ರಿಂದ ಪುನೀತ್ ಅವ್ರಿಗೂ, ಹಾಗಾಗಿ ನಾನು ಅಲ್ಲಿ ಭೇಟಿ ಕೊಡಲಿಕ್ಕೆ ಇವತ್ತು ತಯಾರಿ ಮಾಡಿದ್ದೀನಿ. ಅಲ್ಲೋಗಿ ಅವರ ಆಶೀರ್ವಾದ ಪಡ್ಕೊಂಡು ಅವ್ರದ್ದು ಸಹ ಬೆಂಬಲ ಕೇಳ್ತೀನಿ. ಖಂಡಿತ ಕೊಡ್ತಾರೆ ನಂಬಿಕೆ ಇದೆ. ಇಡೀ ಕರ್ನಾಟಕ ಜನ ಬೆಂಬಲ ಕೊಡ್ತಿದ್ದಾರೆ. ಖಂಡಿತ ಅವರು ಕೊಟ್ಟರೆ, ಅವ್ರ ಆಶೀರ್ವಾದ ಇದ್ದರೆ ನಾನು ಇದನ್ನು ಮುಖ್ಯಮಂತ್ರಿಗಳಿಗೆ ತಲುಪಿಸಿ ಅವ್ರ ಗಮನಕ್ಕೆ ಹಾಕಿ ಇದನ್ನು ಒಂದು ಒಳ್ಳೆ ಕಾರ್ಯರೂಪ ಬರಲಿಕ್ಕೆ ಬೇಡಿಕೆ ನಮ್ಮ ಅಭಿಮಾನಿಗಳ ಪರವಾಗಿ ನನ್ನ ಪರವಾಗಿದೆ. ಈಗ ಮೊದಲನೇ ಬಾರಿಗೆ ವಾಹಿನಿಗಳ ಮುಖಾಂತರ, ಅದರಲ್ಲೂ ಕೂಡ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮುಖಾಂತರ ಒಂದು ಜನ ಮೆಚ್ಚೋ ಕೆಲಸ, ಅಭಿಮಾನಿಗಳು ಮೆಚ್ಚೋ ಕೆಲಸವನ್ನು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಸಂದರ್ಶನ ಕೊಟ್ಟಿದ್ದೀರಾ. ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಮಟ್ಟಿಗೆ ಫಾಸ್ಟ್ ಇದೆ ನೋಡಿದ್ದೀರಾ. ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾ ಇರ್ಬೋದು, ಬೇರೆ ಬೇರೆ ಆಯಾಮಗಳಲ್ಲಿ ಇವತ್ತು ಡಿಜಿಟಲ್ ಮೀಡಿಯಾನ ಜನ ಆಲ್ ಆಫ್ ಸೆಕೆಂಡ್ ನೋಡ್ತಿರ್ತಾರೆ. ಸೊ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮುಖಾಂತರ, ಗುಡ್ ನ್ಯೂಸ್ ಕನ್ನಡ ವಾಹಿನಿ ನೋಡ್ತಿರ್ತಕ್ಕಂಥ ಪ್ರೇಕ್ಷಕರುಗಳಿಗೆ ಈ ಅಭಿಯಾನದ ಒಂದು ಭಾಗವಾಗಿ ಅವ್ರೇನಾದರೂ ನಿಮಗೆ ವೋಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಏನಂತ? ಈಗಾಗಲೇ ಇದಕ್ಕೆ ನಾನು ಈಗ ಪ್ರತಿಯೊಂದು ನಾವೀಗೆಲ್ಲ ನಂದು ಒಂದು ಹಂತವಾಗಿ ಇದು ಮಾಡ್ಕೊಂಡ್ಬಂದಿದ್ದೆ. ಫಸ್ಟ್ ಇದನ್ನು ಒಂದು ಸಹಿ ಸಂಗ್ರಹ ಅಭಿಯಾನ ಅಂತ ಒಂದು ಪಾರ್ಟ್ ಮಾಡಿದೆ. ಈಗ ನೆಕ್ಸ್ಟ್ ಪಾರ್ಟ್ ಆಫ್ ಈಗ ಗಣ್ಯರ ಭೇಟಿಗೆ ಲೆಟರ್ ಅಭಿಯಾನ ಮಾಡಿದ್ದೀನಿ. ಈಗ ಪಾರ್ಟ್ ಆಫ್ ಈಗ ಡಿಜಿಟಲ್ ಅಭಿಯಾನಕ್ಕೂ ನಾನು ಎಲ್ಲ ವೇದಿಕೆ ರೆಡಿ ಮಾಡಿ ಬಂದಿದ್ದೀನಿ. ಡಾಕ್ಟರ್ PRK ಅಂತ ಒಂದು ಫೇಸ್ಬುಕ್ ಪೇಜ್ ಇದೆ. ಅದರಲ್ಲಿ ನೀವು ಫಾಲೋ ಮಾಡಿ ಕಂಪ್ಲೀಟ್ ಇದ್ರ ಬಗ್ಗೆ ಏನೇನು ಮಾಡಬೇಕು, ನಮ್ಮ ಮುಂದಿನ ಯೋಜನೆಗಳೇನು, ನಿಮ್ಮ ಸಹಕಾರ ನಮ್ಗೆ ಹೇಗೆ ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಡಾಕ್ಟರ್ PRK ಅಂತ ನನ್ನೊಂದು ಪೇಜ್ ಇದೆ. ಕಂಪ್ಲೀಟ್ ಆದಷ್ಟು ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದಕ್ಕೆ ನೀವು ಮಾಹಿತಿ ಕೊಟ್ಟರೆ ಖಂಡಿತ ಅಲ್ಲಿ ಸಪೋರ್ಟ್ ಮಾಡಿದ್ರೆ ನಮ್ಗೆ ನಿಮ್ಮದು ಅಭಿಪ್ರಾಯಗಳು ಕಂಪ್ಲೀಟ್ ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಒಂದು ಒಳ್ಳೆ ವೇದಿಕೆನ ನಾವು ಆಲ್ರೆಡಿ ಸಿದ್ಧಪಡಿಸ್ಕೊಂಡ್ಬಂದು. ಯಾಕಂದರೆ ಇವತ್ತು ಡಿಜಿಟಲ್ಗೆ ಭಾಳಷ್ಟು ವೇಗವಾಗಿ ಬೆಳೀತಾ ಇದೆ. ಸೊ ಹಂಗಾಗಿ ನಾವು ಆ ಡಿಜಿಟಲ್ ಆಗು ಕೂಡ ನಾವು ಎಲ್ಲರಿಗೂ ಬೆಂಬಲ ಪಡ್ಕೊತಾ ಇದ್ದೀವಿ ಸರ್. ಗುಡ್ ನ್ಯೂಸ್ ಕನ್ನಡ ವಾಹಿನಿ ಮೂಲಕ ಎಲ್ಲ ವೀಕ್ಷಕರಿಗೂ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ನನಗೆ ಸಂಪೂರ್ಣವಾಗಿದೆ ಅಂತ ನಾನು ಭಾವನೆ ಮಾಡ್ತೇನೆ. ದಯಮಾಡಿ ಇದಕ್ಕೆ ತಮ್ಮೆಲ್ಲರೂ ಗುಡ್ ನ್ಯೂಸ್ ವಾಹಿನಿಯ ಪ್ರೇಕ್ಷಕರಿಗೆ, ನಾನು ವೀಕ್ಷಕರಿಗೆ ಇದಕ್ಕೆ ಸಹಕಾರ ಮಾಡಿ ಬೆಂಬಲ ಕೊಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ತಾವು ಇದಕ್ಕೆ ಕೈ ಜೋಡಿಸಿ 29ನೇ ತಾರೀಕು ನಾವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಒಂದು ವೇದಿಕೆ ಸಿದ್ಧತೆ ಮಾಡಿದ್ದೀವಿ. ಅದಕ್ಕೆ ತಾವು ಅಲ್ಲಿ ಕಂಟಿನ್ಯೂ ಸ್ಟುಡಿಯೋ ಬಂದು ನಮಗೆ ಬೆಂಬಲ ಕೊಡಿ. ನಿಮ್ಮ ಸಹಕಾರ, ಪ್ರೀತಿ, ವಿಶ್ವಾಸ ಅಪ್ಪೋರ ಮೇಲೆ ನಿಮ್ಮ ಪ್ರೀತಿ ಇರಲಿ. ಈ ನಮ್ಮ ಹೋರಾಟಕ್ಕೆ ನಮ್ಮ ಕೈ ಬಲಪಡಿಸಿ ನಮ್ಮ ಜೊತೆಗಿರಿ. 29ನೇ ತಾರೀಕು ಮುಖ್ಯಮಂತ್ರಿಗಳ ಭೇಟಿಗೆ ಎಲ್ಲ ಸಿದ್ಧತೆಗಳು ತಯಾರಿಯಾಗಿದೆ. ತಾವು ಬಂದು ಬೆಂಬಲ ಕೊಡಬೇಕು. ಕಾನ್ಫಿಡೆನ್ಸ್ ಇದೆಯಾ? ಯಾಕಂದರೆ ಘಟಾನುಘಟಿ ರಾಜಕಾರಣಿಗಳು, ಚಿತ್ರರಂಗ ನಟರು, ಮಠಾಧೀಶರುಗಳು ಎಲ್ಲರೂ ಕೂಡ ಭೇಟಿ ಮಾಡಿದೆ. ನಿಮಗೆ ಕಾನ್ಫಿಡೆನ್ಸ್ ಇದೆ ಅಲ್ವಾ? ಸರ್ಕಾರದ ಬಗ್ಗೆ ನಂಬಿಕೆ ಇದೆ ಅಲ್ವಾ? 100% 2023-24ನೇ ಶೈಕ್ಷಣಿಕ ಸಾಲಿನಲ್ಲಿ ಅಪ್ಪು ಸರ್ ಅವರ ಜೀವನ ಚರಿತ್ರೆ ಕುರಿತು ಒಂದು ಪಠ್ಯ ಅಂತೂ ಬರುತ್ತೆ, ಸರ್ಕಾರ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆ? ಖಂಡಿತ ಇದೆ. ಯಾಕಂದರೆ ಅಪ್ಪಾಜಿಯವರು ಅವಾಗ ರೈತರ ಪ್ರೋತ್ಸಾಹಧನ ಸಿಕ್ಕಲಿ ಅಂತೇಳಿ ಹಾಲು ಉತ್ಪಾದನಾ ಸಂಘಕ್ಕೆ ಅವರು ಫ್ರೀಯಾಗಿ ಬ್ರ್ಯಾಂಡ್ ಅಂಬಾಸಡರ್ ಆಗಿ ಉಚಿತವಾಗಿ ಮಾಡಿದ್ರು.
ಅದು ರೈತರ ಉತ್ಪಾದನೆಗೆ ಬೆಂಬಲ ಬೆಲೆ ಸಿಗಲಿ ಅಂತೇಳಿ ಉಚಿತವಾಗಿ ಅದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದರು ನಮ್ಮ ಅಪ್ಪವರು. ಅವರು ಸಹ ಯಾವುದೇ ಸಂಭಾವನೆ ತಗೊಳ್ಳಿ, ನಂದಿನಿ ಹಾಲಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾವುದೇ ಸಂಭಾವನೆ ಇಲ್ಲದೆ ರೈತರ ಪರವಾಗಿ ಸರ್ಕಾರ ಪರವಾಗಿ ಕೆಲಸ ಮಾಡಿದ್ದಾರೆ. ಅದು ಕೂಡ ಮಾಡಿದ್ದಾರೆ. ಮತ್ತು ಈ ಶಾಲಾ ಶೈಕ್ಷಣಿಕ ಕೂಡ ಅದರಲ್ಲೂ ಕೂಡ ಕ್ಷೇತ್ರಗಳಲ್ಲಿ ಅವರು ಆ್ಯಡ್ ಮಾಡಿದ್ದಾರೆ. BMTC ಮಾಡಿದ್ದಾರೆ, ಸ್ಕೂಲು ಕಾಲೇಜೆಲ್ಲ ಆ್ಯಡ್ ಮಾಡಿದ್ದಾರೆ. ಇದೆಲ್ಲ ಸರ್ಕಾರಕ್ಕೆ ಅವ್ರದ್ದೇ ಆದಂಥ ವಿಶೇಷವಾದ ಕೊಡುಗೆ. ಕರ್ನಾಟಕದಲ್ಲಿ ಯಾರಾದರೂ ವಿಶೇಷವಾಗಿ ಸರ್ಕಾರಕ್ಕೆ ಒಂದು ಕೊಡುಗೆ ಏನಾದರೂ ಕೊಟ್ಟಿರೋದು ದೊಡ್ಡ ಮನೆಯೇ. ಸೊ ಅದರ ಫಲವಾಗಿ ಇವತ್ತು ಅಪ್ಪಾಜಿಯವರು ಪಠ್ಯದಲ್ಲಿ ಬಂದಿದ್ದಾರೆ. ಅದರ ಫಲವಾಗಿ ಇವತ್ತು ಅಪ್ಪವ್ರನ್ನೂ ಪಠ್ಯಕ್ಕೆ ತನ್ನಿ. ನಾನು ಸರ್ಕಾರಕ್ಕೆ ನಿಮ್ಮ ಗುಡ್ ನ್ಯೂಸ್ ವಾಹಿನಿ ಮೂಲಕ ಅಪ್ಪವ್ರನ್ನ ಪಠ್ಯಕ್ಕೆ ತರೋದ್ರಿಂದ ನಮ್ಮಂಥ ಯುವಕರಿಗೆ ಮಕ್ಕಳಿಗೆ ಆದರ್ಶವಾಗಿರ್ತಾರೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ನಾನು ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಪ್ಪು ಅವರ ಅಪ್ಪಟ ಅಭಿಮಾನಿ ದೇವರಾಜ್ ಅರಸು ಅವರ ಮಾತು. ಯಾಕಂದರೆ ಅಪ್ಪು ಸರ್ ಅವರು ಮಾಡಿದಂಥ ಸೇವೆ ಏನಿದೆ, ಆ ಸೇವೆ ಪಠ್ಯದಲ್ಲಿ ಬರಬೇಕು. ಅವರ ಸೇವೆ ಪಠ್ಯದಲ್ಲಿ ಬಂದಿರೋ ಕಾರಣಕ್ಕಾಗಿ ಸಾಕಷ್ಟು ಪುಟಾಣಿ ಮಕ್ಕಳುಗಳು ಅಪ್ಪು ಸರ್ ಅವರ ಬಗ್ಗೆ, ಅವರ ಜೀವನ ಚರಿತ್ರೆ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಚಿಕ್ಕ ಏಜಿನಲ್ಲಿ ಅವರು ಅಭಿನಯ ಮಾಡಿದಿರ್ಬೋದು, ರಾಷ್ಟ್ರ ಪ್ರಶಸ್ತಿಗಳನ್ನು ತೆಗೆದುಕೊಂಡಿರ್ಬೋದು, ಎಲ್ಲ ವ್ಯಕ್ತಿ ಚಿತ್ರಣವನ್ನು ಪಠ್ಯಕ್ರಮದಲ್ಲಿ ಅಳವಡಿಸಬೇಕು ಅಂತೇಳಿ ದೊಡ್ಡ ಅಭಿಯಾನ ಪ್ರಾರಂಭ ಆಗಿದೆ. ಯಾಕಂದರೆ ಮೈಸೂರು ಜಿಲ್ಲೆ ಟಿ ನರಸೀಪುರ ಭಾಗದವರು, ಸೊ ಸಿದ್ದರಾಮಯ್ಯನವರು, BS ಯಡಿಯೂರಪ್ಪನವರು, HD ಕುಮಾರಸ್ವಾಮಿಯವರವರು, ರಾಘವೇಂದ್ರ ಸ್ವಾಮಿ ಮಠ ಇರ್ಬೋದು, ಜಗ್ಗೇಶ್ ರವರು ಇರ್ಬೋದು, ಜೋಗಿ ಪ್ರೇಮ್ರವರು ಇರ್ಬೋದು, ಎಲ್ಲರೂ ಕೂಡ ಅವ್ರು ಭೇಟಿ ಮಾಡಿದರೆ. ಕನ್ನಡ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿದರೆ. ಪ್ರಮುಖವಾಗಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರನ್ನು ಕೂಡ ಭೇಟಿ ಮಾಡಿದರೆ. 29ಕ್ಕೆ ದೊಡ್ಡ ಅಭಿಯಾನವನ್ನು ಪ್ರಾರಂಭ ಮಾಡ್ತಿದ್ರೆ. ಹೀಗಾಗಿ ಸರ್ಕಾರದ ಒಂದು ಮುಂದೆ ಅಪ್ಪು ಅವರ ಅಭಿಮಾನಿಗಳು ದೊಡ್ಡದಾಗಿ ಒಂದು ಡಿಮ್ಯಾಂಡನ್ನು, ಒಂದು ಕೋರಿಕೆಯನ್ನು ಇಡಲಿಕ್ಕೆ ವೇದಿಕೆಯನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಗುಡ್ ನ್ಯೂಸ್ ಕನ್ನಡ ವಾಹಿನಿ ಕೇಳ್ಕೊಳ್ಳೋದು ಇಷ್ಟೇ, ಸರ್ಕಾರಕ್ಕೆ ಇಂತಹ ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಯುವಕರುಗಳಿಗೆ ಬೆನ್ನು ತಟ್ಟಬೇಕು, ಅವರ ಬೇಡಿಕೆ ಏನು ಇದೆ ಅದನ್ನು ಈಡೇರಿಸಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.